2024ರಿಂದ 2064ರವರೆಗೆ 40 ವರ್ಷಗಳ ತನಕ ಈ ಮೂರೂ ರಾಶಿಯವರಿಗೆ ಗಜಕೇಸರಿ ಯೋಗ ಅನ್ನೋದು ಶುರುವಾಗುತ್ತೆ. 1 ತಿಂಗಳಲ್ಲಿ ಶ್ರೀಮಂತರಾಗುತ್ತೀರಾ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು, ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಈ ರಾಶಿಯಲ್ಲಿ ಹುಟ್ಟಿದಂಥ ಜನರು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಈ ರಾಶಿಯವರಿಗೆ ವಿಘ್ನ ವಿನಾಶಕ ಗಣೇಶನ ಕೃಪೆ ಇವರ ಮೇಲೆ ಇರುವುದರಿಂದ ಈ ರಾಶಿಯಲ್ಲಿ ಹುಟ್ಟಿದವರು ವ್ಯಾಪಾರಸ್ಥರಾಗಿದ್ದರೆ ನೀವು ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ಹಾಗೂ ಯಾವುದಾದರೂ ನೌಕರಿಯಲ್ಲಿದ್ದರೆ ಆದಷ್ಟು ಬೇಗ ನಿಮಗೆ ಬಡ್ತಿಯಾಗಿ ಲಾಭ ಸಿಗುತ್ತದೆ. ನೀವು ಏನಾದರೂ ಒಂದು ಸ್ವಂತ ಮನೆಯನ್ನು ಕೊಂಡುಕೊಳ್ಳಲು ಇಚ್ಛಿಸಿದ್ದರೆ ಅಂದರೆ ಈ ವರ್ಷದಿಂದ ನಿಮಗೆ ಆ ಭಾಗ್ಯ ಕೂಡಿ ಬರುತ್ತದೆ. ಹಲವಾರು ದಿನಗಳಿಂದ ಮಾಡಬೇಕು ಅಂದುಕೊಂಡಿದ್ದಂತಹ ಕೆಲಸಗಳು ಹಾಗೆ ಬಾಕಿ ಉಳಿದಿದ್ದರೆ ಅದನ್ನು ಮುಂದುವರಿಸಲು ಈಗ ಬಹಳ ಒಳ್ಳೆಯ ಕಾಲ ಅಂತ ಹೇಳಿದರೆ ತಪ್ಪಾಗಲಾರದು. ಗಣೇಶನ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ವೃದ್ಧಿಯಾಗಲಿದೆ. ನಿಮ್ಮ ಸಂಸಾರದಲ್ಲಿ ಕೂಡ ಸುಖವಾಗಿ ಇರುತ್ತದೆ. ಆದಷ್ಟು ಬೇಗ ಮನೆಗೆ ಒಂದು ವಾಹನವನ್ನು ಕೂಡ ನೀವು ತಂದುಕೊಳ್ಳುತ್ತೀರಾ. ಆದರೆ ವಾಹನವನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಇಷ್ಟವಾದ ನಂಬರ್ ಹಾಗೂ ಜ್ಯೋತಿಷ್ಯರು ಹೇಳಿದ ನಂಬರ್ ತೆಗೆದುಕೊಂಡಿದ್ದರೆ ತುಂಬಾ ಒಳ್ಳೆಯದು. ನಿಮಗೆ ಗಣೇಶನ ಕೃಪೆ ಇರುವುದರಿಂದ ಯಾವುದೇ ಭಯ ಕೂಡ ಇರುವುದಿಲ್ಲ. ನಂತರ ಈ ರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಇವರ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು. ಆದರೆ ಮುಂದಿನ ದಿನಗಳು ತುಂಬಾ ಅನುಕೂಲಕರವಾಗಿರುತ್ತದೆ. ಇವರು ಎಂದೂ ಕಾಣದಂತಹ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನವನ್ನು ಸಾಗಿಸುತ್ತಾರೆ. ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಉತ್ತಮ. ಕುಟುಂಬದಲ್ಲಿದ್ದಂತಹ ಪರಸ್ಪರ ಭಿನ್ನಾಭಿಪ್ರಾಯಗಳು ಪರಿಹಾರವಾಗುತ್ತದೆ. ಯಾವುದೇ ಕೆಟ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮನೆಯ ಮೇಲೆ ಆಗುವುದಿಲ್ಲ. ಹೂಡಿಕೆ ವ್ಯಾಪಾರ ಉತ್ತಮವಾಗಿರುತ್ತದೆ. ವಿದೇಶ ಪ್ರಯಾಣದಿಂದ ಹೆಚ್ಚು ಲಾಭವನ್ನು ಗಳಿಸುತ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಿಮ್ಮ ತಾಳ್ಮೆಯಿಂದ ನೀವು ಪಡೆದುಕೊಳ್ಳುತ್ತೀರಾ. ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ವೃಷಭ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿರಿ. ಮುಂದಿನ 40 ವರ್ಷಗಳ ಕಾಲದವರೆಗೂ ಕೂಡ ಗಣೇಶನ ಕೃಪೆಗೆ ಪಾತ್ರರಾಗಿರಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.